ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಭಾಳ ದಿವಸದಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ. ಹೇಳಿ, ನೀನು ಕೂದಲ ಎಲ್ಲಿ ಹೋದು ಹೇಳಿ ಎಲ್ಲರಿಗೂ. ಕಳ್ಸ್ಯಾಳ? ಎಲ್ಲಿ ಕಳ್ಸ್ಯಾಳ? ಕಟಿಂಗ್ ಮಾಡಿಸ್ಕೊಂಡೆ ಅನ್ಬೇಕು. ಚುಕ್ಕಿ ಹುಟ್ಟದಾಗಿಂದ ಪೂರ್ತಿ ಕೂದಲ ತಗ್ಸಿರ್ಲಿಲ್ರಿ, ಹಂಗೆ ಬರೀ ಮಷಿನ್ ಹಚ್ಚಿ ಹಂಗೆ ಮಾಡಿಸಿತ್ತೆ. ಈ ಸರಿ ಕತ್ತಿ ಹಚ್ಚಿಸಿ ಮಾಡಿಸೋಣ ಮತ್ತು ಪೂರ ಹೊಕ್ಕಾವು ಕೂದಲ ಅಂಥೇಳಿ ಕತ್ತಿ ಹಚ್ಚಿಸಿ ಪೂರ್ತಿ ತಲೆ ಖಾಲಿ ಮಾಡಿಬಿಟ್ಟೇವ್ರಿ ಆಕಿದು. ಈ ಸರಿ ಆಕೆ ಕೂದಲೂ ಭಾಳ ತೆಳ್ಳಗೆ ಹಂಗಿದ್ದು ಒಂದೆರಡು ಸರಿ ಹಿಂಗೆ ಮಾಡಿಸಿದ್ರೆ ಚಲೋ ಬರ್ತಾವೆ ಅಂಥೇಳಿ ಅನ್ನಿಸ್ತಾ. ಹಾಗಾಗಿ ಪೂರಾ ಇದನ್ನು ಮಾಡ್ಯಾರ ನೋಡ್ರಿ. ನೆಲಕ್ಕೆ ಹತ್ತವಲ್ಲ ನನ್ನ ಕೂದಲ ಅಂಥೇಳಿ ಬಗ್ಗಿ ತೋರ್ಸಾತಾಳ. ನೆಲಕ್ಕೆ ಹತ್ತುವಷ್ಟು ಉದ್ದು ಬೇಕಂತ ಆಕಿಗೆ. ಕಟಿಂಗ್ ಮಾಡಿಸೋಣ ಅಂದಾಗಿಂದನ ನೀನು ಕಟಿಂಗ್ ಮಾಡಿಸ್ಕೊ ಮಮ್ಮಿ ಅಂಥೇಳಿ ನನಗೆ ಹೊಳ್ಳಿ ಹೇಳ್ತಿದ್ಲು ರೀ. ಹಂಗೆ ಹೆಂಗಾರ ಗುದ್ದಾಡ್ಕೊಂತ ಮಾಡಿಸಿದ್ವಿ. ಇದು ನೋಡ್ರಿ, ಒಂದು ಸೀರೆ ತಗೊಂಡೆ ಕಟ್ಟಿಟ್ಟಿದ್ದೆ. ಕಟ್ಟಿಟ್ಟನ ಈಗ 15 ದಿವಸ ಆತ್ರಿ, ಅವರು ಬಂದಿಲ್ಲ. ನನಗೂ ಆ ಕಡೆ ಯಾರೂ ಹೋಗೋರು ಸಿಗಾತಿಲ್ಲ, ಹಾಗಾಗಿ ಕೊಟ್ಟು ಕಳಿಸಿರ್ಲಿಲ್ಲ. ಇವತ್ತು ನೋಡ್ರಿ ನಾನು ನಾಷ್ಟಕ್ಕೆ ತಾಲಿಪಟ್ಟಿ ಮಾಡಿದ್ದೆ. ಹಾಕ್ಕೊಟ್ಕೊಳ್ಳಿ ನಮ್ಮ ಚುಕ್ಕಿ ಎಷ್ಟು ಚಂದ ಕುಂತು ತಿಂತಾಳೆ ಅಂಥೇಳಿ ಅಕ್ಕಿಗೆ ನಾಷ್ಟ ಹಾಕ್ಕೊಟ್ಟು ನಾನು ಜಳಕ ಮಾಡಿ ಮತ್ತು ಪೂಜೆ ಮಾಡ್ಬೇಕಂತೇಳಿ ಹೂ ಹರ್ಕೊಳತ್ತಿದ್ದೆ ರೀ. ನೋಡಿರಿ, ಬ್ಯಾಸ್ಗೆ ಒಳಗೆ ಹೂ ಅಂಥೇಳಿ ಹುಡುಕಿದ್ರೂ ಹೂ ಸಿಗಂಗಿಲ್ಲ. ಈಗಂತೂ ದೇವ್ರಿಗೆ ಹಾಕಿನೂ ಇನ್ನೂ ಹೆಚ್ಚಿಗೆ ಹಾಕಾವು ಹೂ, ಅಷ್ಟು ಹೂ ಹಾಕಾವು ಮಳೆಗಾಲದೊಳಗೆ. ಆಮೇಲೆ ಸ್ವಲ್ಪ ಸೀರೆ ಬಿದ್ದಂಗೆ ಆಗ್ಯಾವ್ರಿ. ಎಲ್ಲದಕ್ಕೂ ಕಟ್ ಮಾಡಬೇಕು, ನಮಗೂ ಕಟ್ ಮಾಡೋಕ್ಕಾಗಿಲ್ಲ. ಅಮ್ಮ ಇದ್ರೆ ಅವರು ಕಟ್ ಮಾಡ್ತಿದ್ರು, ಅವ್ರು ಊರಿಗೆ ಹೋಗಿರೋದ್ರಿಂದ ಕಟ್ ಮಾಡೇ ಇಲ್ಲ. ಹಂಗೆ ಹೂ ಅಷ್ಟು ಹರ್ಕೊಂಡು ಮತ್ತು ನಾನು ಪೂಜೆ ಮಾಡ್ಬೇಕಂತ ಹೇಳಿ ಒಳಗೆ ಬಂದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇದು ನೋಡ್ರಿ, ಬಿಳಿ ದಾಸವಾಳದ ಗಿಡದೊಳಗೆ ಹೀಗೆ ಗುಲಾಬಿ ದಾಸವಾಳ ಆಗಿರ್ತೈತಿ ಯಾವಾಗಾರ ಒಮ್ಮೆ. ಎಷ್ಟು ಚೆಂದಾಗೈತೆ ಅಂತ. ಹೋದ ವಾರದಾಗೂ ಒಂದಾಗಿತ್ತು ಮತ್ತು ಈಗೂ ಒಂದಾಗೈತಿ. ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಳಿಸೋದಿಲ್ಲ, ಚೇಂಜ್ ಮಾಡೋದಿರ್ತೈತಿ. ಹಾಗಾಗಿ ಪಟ್ ಅಂಥೇಳಿ ಪೂಜೆ ಮಾಡ್ಕೊಂಬಿಡೋಣ್ರಿ. ಶುಕ್ರವಾರ ಒಂದಿನ ಎಲ್ಲ ದೇವ್ರು ತಿಕ್ಕೋದು ಅದೆಲ್ಲ ಮಾಡೋತನ ಅಂದ್ರೆ 1 ತಾಸು ಪೂಜೆಗೆ ಹೋಗೈತಿ. ಶುಕ್ರವಾರ ಆಗಿರೋದ್ರಿಂದ ಕಳಸಕ್ಕೆ ಹಾಕಕ್ಕೆ ಎಲೆ ಬೇಕಾಗಿತ್ತು ರೀ. ಇಲ್ಲೇ ಪ್ಯಾರ್ಲೆ ಆಗಿತ್ತು, ಹಾಗಾಗಿ ಪ್ಯಾರ್ಲೆ ಎಲೆ ತೊಗೊಳತ್ತೀನಿ. ನಮ್ಗೆ ಇಲ್ಲೇ ಅಂಗಡಿಗೆ ಹೋಗೋಕೆ ಹುಡುಗರು ಯಾರು ಇರೋಂಗಿಲ್ಲ, ಮನ್ಯಾಗ ಈಕಿನಷ್ಟ ಬಿಟ್ಟು ನನಗೂ ಹೋಗೋಕೆ ಆಗಂಗಿಲ್ಲ. ಹಾಗಾಗಿ ಮನೆಯೊಳಗೆ ಹೂವಿನೂ ಇಲ್ಲ ಹಣ್ಣಿನೂ ಯಾವ್ದಾರ ಎಲೆ ಇರ್ತೈತಲ್ಲ ಅದನ್ನ ಹಾಕಿ ಕಳಶಕ್ಕೆ ಹಾಕ್ಬಿಡ್ತೇನೆ ರೀ ನಾನು. ಇವತ್ತು ಹಂಗೆ ಪ್ಯಾರ್ಲೆಲಿ ತೊಗೊಂಡು ಅವನ್ನೆಲ್ಲ ತೊಳ್ಕೊಂಡ್ರಾತಂಥೇಳಿ ತೊಳ್ಕೊಳತ್ತಿದ್ದೆ. ಅದ್ರೊಳಗೆ ಸೀರೆ ಆದಂಗೆ ಆಗ್ಬಿಟ್ಟಾವ್ರಿ. ಹಾಗಾಗಿ ಚಲೋ ಎಲೆ ಅಷ್ಟು ತೊಗೊಂಡು ಅವನ್ನ ತೊಳಿಬೇಕು ನೋಡ್ರಿ. ಎಲ್ಲದಕ್ಕೂ ಹಿಂದೆ ಸೀರೆ ಹತ್ತಿರ್ತಾವೆ, ಸ್ವಚ್ಛಕ್ಕೆ ತೊಳ್ಕೊಂಡು ಪೂಜೆ ಮಾಡಿ ನಾನು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಮಾಡಿಟ್ಟಿದ್ದೈತಿ. ಹಾಗಾಗಿ ಚುಕ್ಕಿಗೆ ನೋಡ್ರಿ, ನಾನು TV ಹಚ್ಕೊಟ್ಟು ಹೋಗಿದ್ದೆ. ಹೊಳೆ ಬರೋದ್ರಾಗಂದ್ರೆ ಚುಕ್ಕಿಗೆ ನಿದ್ದಿನ ಹತ್ತೈತಿ. ಮತ್ತು ಚಿನ್ನಿ ಮಧ್ಯಾಹ್ನ ಶಾಲೆಯಿಂದ ಬಂದರಿ, ಊಟ ಮಾಡಿದ್ವಿ. 1-2 ಪ್ಲೇಟ್ ಇದ್ದು. ಹಾಗಾಗಿ ನೀನು ತೊಳ್ಕೊಂಬ ಹೋಗಂತೇಳಿ ಕಳಿಸಿದೆ ಆಕೆಗೆ. ಬರೀ ನಮ್ಮ 3 ಮಂದಿ ತಾಟಿದ್ದು, ಹಾಗಾಗಿ ಆಕೆ ತೊಳ್ಕೊಂಬರಕ್ಕೆ ಹೋಗಿದ್ಲು. ಎಷ್ಟೊತ್ತು ತೊಳಿತಾಡ್ರಿ 3 ತಾಟಿಗೆ. ಒಂದು ಗುಲಾಬಿ ಹೂ ಆಗಿತ್ತು ರೀ, ಅದನ್ನು ಶಾಲೆಗೆ ಹಾಕ್ಕೊಂಡು ಹೋಗ್ತೇನೆ ಅಂತ ಇಲ್ಲ ನಮ್ಮ ಚಿನ್ನಿ, ಮರ್ತೋಗ್ಯಾಳ. ಇದು ನೋಡ್ರಿ ಎಷ್ಟು ಚೆಂದಾಗೈತೆ ಅಂತೇಳಿ. ಇದು ಗಿಡದಾಗ ಆಗೋದ ಯಾವಾಗಾರ ಒಮ್ಮೆ ರೀ, ಆದ್ರೆ ಆ ಹೂ ನೋಡಿದ್ರೆ ಅಷ್ಟು ಖುಷಿಯಾಗಿರ್ತೈತಿ, ಅಷ್ಟು ಚೆಂದಾಗಿರ್ತೈತಿ ನೋಡ್ರಿ. ಇದು ಎಷ್ಟು ಚೆಂದಾಗೈತಿ. ಅವ್ರು ಟೀಚರ್ಗಾರ ಒಯ್ದು ಕೊಡ್ತಾಳಂತ, ಇಲ್ಲಾಂದ್ರೆ ಅಕ್ಕಿಯಾರ ಹಾಕ್ಕೋತಾಳ ಅಂತಂದ್ಲು. ಹಾಗಾಗಿ ಗಿಡದಾಗ ಬಿಟ್ಟೇನೆ ಹರಿದೆ. ನಮ್ಮ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.